ಕೋಮಲಾಪುರ ಅನ್ನುವ ಗ್ರಾಮದಲ್ಲಿ ಶಾರದಾ ಅನ್ನುವ ಬಹಳ ಹಳೆ ಕಾಲದ ಅತ್ತೆಯೊಬ್ಬಳಿದ್ದಳು. ಗ್ಯಾಸ್ ಒಲೆ ಮೇಲೆ ಅಲ್ಲದೆ ಸೌದೆ ಒಲೆಯೇ ಉಪಯೋಗಿಸ್ತಾ ಇದ್ಲು. ಪಾತ್ರೆಗಳಲ್ಲಿ ಅಡಿಗೆ ಮಾಡ್ತಾ ಇರ್ಲಿಲ್ಲ. ಅನ್ನ, ಹುಳಿ, ಸಾರು, ಪಚ್ಚಡಿ ಏನ್ ಮಾಡ್ತಾ ಇದ್ರು ಮಣ್ಣಿನ ಪಾತ್ರೆಯಲ್ಲೇ ಮಾಡ್ತಾ ಇದ್ಲು. ಪ್ರತಿ ದಿನವೂ ಕೋಳಿ ಕೂಗುತ್ತಲೇ ಎದ್ದು ಸಗಣಿಯಿಂದ ಅಂಗಳವನ್ನೆಲ್ಲ ತೊಳೆಯುತ್ತಾ ಇದ್ದಳು. ಕಲ್ಲಿನ ಪುಡಿಯಿಂದಲೇ ರಂಗೋಲಿ ಹಾಕುತ್ತಾ ಇದ್ದಳು. ತಲೆ ಸ್ನಾನ ಮಾಡಿ ಮನೆಯೊಳಗಿರುವ ದೇವರ ರೂಮಿನಲ್ಲಿ ಮನೆ ಮುಂದಿರುವ ತುಳಸಿ ಕಟ್ಟೆ ಹತ್ರ ದೀಪ ಬಿಡ್ತಾ ಇದ್ಲು. ಒಂದು ದಿನ ಗಂಡ ಪ್ರಸಾದ್ ತಾಜಾ ಹೀರೆಕಾಯಿ ತಂದು ಕೊಡುತ್ತಾನೆ. ಎಲ್ಲಿದು ರೀ? ನಮ್ಮ ಹೊಲದ ಹತ್ತಿರುವ ಹೀರೆಕಾಯಿ ಬಳ್ಳಿನಲ್ಲಿ ಕಾಯಿ ಬಿಟ್ಟಿದೆ ಶಾರದಾ. ಏನೋ ಆಗ್ಲೇ ಹೀರೆಕಾಯಿ ಗಿಡ ಅಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದ್ಯಾ? ನಾನು ನಂಬಲಾರ್ದೆ ಹೋಗ್ತಾ ಇದ್ದೀನಿ. ನೀನು ಈ ಮಧ್ಯ ಹೊಲದ ಹತ್ರ ಬರ್ತಾ ಇಲ್ವಲ್ಲ, ಸರಿ ಬಿಡು, ಹೋಗಿ ಹೀರೆಕಾಯಿ ಪಪ್ಪು ಮಾಡು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಾಡ್ತೀನಿ ಹೊರತು ಪಟ್ಟಣದಲ್ಲಿರ್ತಾ ಇರುವ ನಮ್ಮ ಸುಪುತ್ರರು ಮತ್ತೆ ಏನಾದ್ರೂ ಫೋನ್ ಮಾಡಿದ್ರಾ? ನನಗೇನು ಮಾಡಿಲ್ಲ ಶಾರದಾ. ಹೋಳಿ ಹಬ್ಬಕ್ಕೆ ತುಂಟ ಸೊಸೆರ ಜೊತೆ ಬರ್ತೀನಿ ಅಂತ ಹೇಳಿದ್ರಲ್ಲ ರೀ, ಮತ್ತೆ ಹೋಳಿ ಹಬ್ಬಕ್ಕೆ 2 ದಿನ ಇದೆ ಅಲ್ವಾ, ಇನ್ನೂ ಬಂದಿಲ್ಲ? ನೋಡು ಶಾರದಾ, ಬರ್ತೀನಿ ಅಂತ ಹೇಳಿದಷ್ಟು ಸುಲಭ ಅಲ್ವಲ್ಲ ಬರೋದು. ಅಲ್ಲಿ ಅವ್ರಿಗೆ ಎಂಥ ಕೆಲಸ ಇದೆಯೋ ಏನೋ, ಅದೆಲ್ಲ ನೋಡ್ಕೊಂಡ್ ಬರ್ಬೇಕಲ್ವಾ. ನೀವ್ ಹೇಳೋದು ನಿಜನೇ ರೀ. ಸರಿ ಹೊರತು ನೀನ್ ಹೋಗಿ ಮೊದ್ಲು ಹೀರೆಕಾಯಿ ಪಪ್ಪು ಮಾಡು, ತುಂಬಾ ಹಸಿವೆ ಆಗ್ತಾ ಇದೆ. ಈಗ್ಲೂ ಶುರು ಮಾಡ್ತೀನಿ ಎಂದು ಶಾರದಾ ಅಡಿಗೆ ಮನೆಗೆ ಹೋಗುತ್ತಾಳೆ. ಒಂದು 10 ನಿಮಿಷದ ನಂತರ ಬನ್ನಿ, ನಿಮ್ಮ ಹೀರೆಕಾಯಿ ಪಪ್ಪು ರೆಡಿಯಾಗಿದೆ ಎಂದು ಹೇಳುತ್ತಾಳೆ. ಪ್ರಸಾದ್ ಕೆಳಗೆ ಕುಳಿತುಕೊಂಡು ಶಾರದಾ ಮಾಡಿದ ಹೀರೆಕಾಯಿ ಪಪ್ಪು ಬಿಸಿ ಬಿಸಿಯಾಗಿ ಘಮಘಮ ಅನ್ನುತ್ತಾ ಇದ್ದರೆ ಪ್ರಸಾದ್ ಎಷ್ಟೋ ಇಷ್ಟದಿಂದ ತಿಂತಾ ಇರ್ತಾನೆ. ಅದನ್ನು ನೋಡಿ ಶಾರದಾ ಸಂತೋಷ ಪಡುತ್ತಾಳೆ. ನಿಧಾನವಾಗಿ ತಿನ್ರಿ, ನಿಮ್ ಹೀರೆಕಾಯಿ ಪಪ್ಪು ಎಲ್ಲಿಗೂ ಓಡೋಗೋದಿಲ್ಲ. ಯಾರು ಬಂದು ಕೇಳಿದ್ರು ನಾನ್ ಕೊಡೋದಿಲ್ಲ. ನಿಜ ಹೇಳು ಶಾರದಾ, ನೀನು ಹೀರೆಕಾಯಿ ಪಪ್ಪು ಯಾವಾಗ ಮಾಡಿದ್ರು ಹೊಸ ರುಚಿ ಬರುತ್ತೆ, ತುಂಬಾ ರುಚಿಯಾಗಿದೆ. ಸಾಕು ಬಿಡಿ, ಸಂಭ್ರಮ, ತಿನ್ನಿ ಎಂದು ಹೇಳುತ್ತಾ ಇರುವಾಗ ಕಾರು ಬಂದು ಮನೆ ಮುಂದೆ ನಿಲ್ಲುತ್ತದೆ. ಆ ಸೌಂಡ್ ಅನ್ನು ಕೇಳಿ, ಯಾರ ಬಂದ್ ಹಾಗಿದೆ ಶಾರದಾ? ಯಾರು ಅಲ್ಲ ರೀ, ನಮ್ಮ ತುಂಟ ವಾರಗಿತ್ತಿಯರು ಬಂದ ಹಾಗಿದೆ. ನೀವು ತಿಂತಾ ಇರಿ, ನಾನು ಹೋಗಿ ನೋಡ್ ಬರ್ತೀನಿ ಎಂದು ಹೇಳಿ ಬಾಗಿಲ ಹತ್ರಕ್ಕೆ ಬರ್ತಾಳೆ. ಮಾಡ್ರನ್ ಸೊಸೆಯರು ಅನಾಮಿಕಾ, ಭಾವನಾ ಇಬ್ಬರು ಲಗೇಜ್ ಬ್ಯಾಗಿನಿಂದ ಬಾಗಿಲ ಹತ್ರಕ್ಕೆ ಬರ್ತಾರೆ. ಸೊಸೆ ಅಂದ್ರೆ ಇಲ್ಲೇ ಇರ್ರೆ, ನಾನು ಹೇಳುವವರೆಗೂ ಮನೆಯೊಳಗ್ ಬರ್ಬೇಡಿ ಎಂದು ಹೇಳಿ ಹೊರಟು ಹೋಗುತ್ತಾಳೆ. ಅಕ್ಕ, ನಮ್ಮತ್ತೆ ಸಂಪ್ರದಾಯ ಮತ್ತೆ ಶುರು ಮಾಡಿದ್ಲು. ಲೈಟ್ ಆಗಿ ತಗೋ ಭಾವನಾ, ನಮ್ಗೆ ಗೊತ್ತಿದ್ದ ವಿಷಯನೇ ಅಲ್ವಾ ಎಂದು ಅನಾಮಿಕ ಭಾವನಾ ಮಾತನಾಡಿಕೊಳ್ಳುತ್ತಾ ಇರುವಾಗ ಕುಂಬಳಕಾಯಿ ತೆಗೆದುಕೊಂಡು ಬಂದು ತನ್ನ ಮಾಡ್ರನ್ ಸೊಸೆಯರಿಗೆ ದೃಷ್ಟಿ ತೆಗೆದು, ಈಗ ಹೋಗಿ. ಇನ್ನು ಅನಾಮಿಕ ಭಾವನಾ ಇಬ್ಬರು ಮನೆಯೊಳಗೆ ಬರುತ್ತಾರೆ. ಕೆಳಗೆ ಕುಳಿತುಕೊಂಡು ತಿಂತಾ ಇರುವ ಮಾವ ಪ್ರಸಾದವು ಕಾಣಿಸುತ್ತಾನೆ. ಅವರಿಬ್ಬರಿಗೆ ಮಾತುಗಳೆಲ್ಲ ಆಗುತ್ತವೆ. ಬನ್ರಮ್ಮ ಸೊಸೆ ಅಂದ್ರೆ, ನೀವು ಕೂಡ ಕುತ್ಕೊಳ್ಳಿ. ನಿಮ್ಮತ್ತೆ ಹೀರೆಕಾಯಿ ಪಪ್ಪು ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ಇಂತಹ ಪಪ್ಪನ್ನ ನೀವೆಲ್ಲೂ ತಿಂದಿರಲ್ಲ. ಸಾರಿ ಮಾವಯ್ಯ, ನಮಗೆ ನಾನ್ ವೆಜ್ ಬೇಕು. ನಾಟಿ ಕೋಳಿ ಸಾರು ನಿಮ್ಮತ್ತೆ ಚೆನ್ನಾಗಿ ಮಾಡ್ತಾಳಮ್ಮ. ಬಂದ ಮೇಲೆ ನಿಮ್ಮತ್ತೆಗೆ ಹೇಳಿ, ಕೋಳಿ ತಗೊಂಬಂದು ಸಾರು ಮಾಡಿ ಕೊಡ್ತಾಳೆ. ನಮ್ಮ ಚಿಕನ್ ನಾವೇ ಮಾಡ್ಕೋತೀವಿ ಮಾವಯ್ಯ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ಶಾರದಾ ಅವ್ರ ಹತ್ರಕ್ಕೆ ಬರ್ತಾಳೆ. ಅವ್ರ ಮಾತನ್ನ ಕೇಳಿಸ್ಕೊತಾಳೆ. ಸರಿ ಸೊಸೆ ಅಂದ್ರೆ, ಹೋಗಿ ನಾಟಿ ಕೋಳಿನ ಹಿಡೀರಿ, ನಿಮಗೆ ಇಷ್ಟ ಬಂದ ಹಾಗೆ ನೀವೇ ಮಾಡ್ಕೊಂಡು ತಿನ್ನಿ. ನನಗೆ ಶ್ರಮ ಕಡಿಮೆ ಮಾಡ್ತೀನಿ ಅಂದ್ರೆ ನಾನೇನಕ್ಕೆ ಬೇಡ ಅಂತೀನಿ ಹೇಳಿ. ಹೋಗಿ, ನಮ್ಮ ನಾಟಿ ಕೋಳಿ ಕಾಲಿಗೆ ಕೆಂಪನೆ ದಾರಿ ಕಟ್ಟಿರುತ್ತೆ, ಹೋಗಿ ಹಿಡ್ಕೊಳ್ಳಿ ಎಂದು ಶಾರದಾ ಹೇಳುತ್ತಲೇ ಮಾಡ್ರನ್ ಸೊಸೆಯರಿಬ್ಬರು ಹೊರಗೆ ಬರುತ್ತಾರೆ. ದಾರ ಕಟ್ಟಿದ ನಾಟಿ ಕೋಳಿಗಾಗಿ ಎದುರು ನೋಡ್ತಾ ಇರ್ತಾರೆ. ಮನೆಗೆ ಸ್ವಲ್ಪ ದೂರದಲ್ಲೇ ಒಂದು ಕೆಸರಿನ ಗುಂಡಿ ಹತ್ರ ಅದು ಕಾಣಿಸುತ್ತದೆ. ಇಬ್ಬರು ಸೊಸೆರು ಅದನ್ನ ಹಿಡಿಬೇಕು ಅಂತ ಓಡ್ಕೊಂಡು ಹೋಗ್ತಾರೆ. ಅಷ್ಟೇ, ಆ ಕೋಳಿ ಅಲ್ಲಿಂದ ಓಡಿ ಹೋಗುತ್ತೆ. ಇಬ್ಬರು ಸೊಸೆಯರು ಕೆಸರು ಗುಂಡಿಯಲ್ಲಿ ಬೀಳುತ್ತಾರೆ. ಮನೆ ಹೊರಗೆ ನಿಂತ ಶಾರದಾ ನಗುತ್ತಾ, ಆಗ್ಲೇ ನಮ್ಮ ಮನೆಯಲ್ಲಿ ತುಂಟ ವಾರಗಿತ್ತಿಯರ ಹೋಳಿ ಹಬ್ಬ ಶುರುವಾಗೋಯ್ತು ಎಂದು ಅಂದುಕೊಳ್ಳುತ್ತಾ ಇರುವಾಗ ಮೈ ತುಂಬಾ ಕೆಸರು, ಸಗಣಿ, ಮಣ್ಣಿನಿಂದ ಅನಾಮಿಕ ಭಾವನಾ ನಾಟಿ ಕೋಳಿಯನ್ನು ಹಿಡ್ಕೊಂಡು ಬರ್ತಾರೆ. ನೀವಿಬ್ರು ಸ್ನಾನ ಮಾಡ್ಕೊಳ್ಳಿ, ನಾನು ಕೋಳಿ ಸರಿ ಮಾಡಿರ್ತೀನಿ ಎಂದು ಅವರ ಹತ್ರದಿಂದ ಕೋಳಿಯನ್ನ ತೆಗೆದುಕೊಳ್ಳುತ್ತಾಳೆ. ಅನಾಮಿಕ ಭಾವನಾ ಹೋಗುತ್ತಾರೆ. ಶಾರದಾ ಮಣ್ಣಿನ ಮನೆಯ ಹತ್ರ ಕೂತ್ಕೊಂಡು ಸಾರು ಮಾಡ್ತಾ ಇರ್ತಾಳೆ. ಹಾಗೆ ಆ ದಿನವೇನೋ ಕಳೆಯುತ್ತದೆ. ಮಾರನೇ ದಿನ ಅನಾಮಿಕಾ, ಭಾವನಾ, ಶಾರದಾ, ಪ್ರಸಾದ್, ರಮೇಶ್, ವಿನೋದ್ ಹೋಳಿ ಸೆಲೆಬ್ರೇಷನ್ ಬಗ್ಗೆ ಮಾತನಾಡಿಕೊಳ್ಳಲಿಕ್ಕೆ ಶುರು ಮಾಡುತ್ತಾರೆ. ಅತ್ತೆ, ನಿಜವಾಗೂ ಹೋಳಿ ಫೆಸ್ಟಿವಲ್ ಹೇಗೆ ಬಂತು ಹೇಳ್ತೀರಾ? ಸೊಸೆ ಅಂದ್ರೆ, ಹೋಳಿ ಹಬ್ಬದ ಆಚರಣೆ ಹಿಂದೆ ಎಷ್ಟೊಂದು ಕತೆ ಇದೆ. ಮುಖ್ಯವಾಗಿ ಈ ಹಬ್ಬ ಕೆಟ್ಟತನದ ಮೇಲೆ ಒಳ್ಳೆಯದು ಸಾಧಿಸಿದ ವಿಜಯದ ಗಹನವಾಗಿ ನಡೆಸ್ಕೋತೀವಿ.
ಅಷ್ಟೇ ಅಲ್ಲ, ರಾಧಾಕೃಷ್ಣರ ದೈವಿಕ ಪ್ರೇಮಕ್ಕೆ ಪ್ರತೀಕವಾಗಿ ನಿಲ್ಲುತ್ತೆ ಅಂತ ಕೂಡ ಅಂತಾರೆ. ಹಳೆ ಸೇಡನ್ನು ಮರೆತು ಹೋಗಿ ಬಣ್ಣನ್ನು ಚೆಲ್ಲಿಕೊಳ್ಳುತ್ತಾ ಸ್ನೇಹವನ್ನು, ಐಕ್ಯತೆಯನ್ನು ಹೆಚ್ಚಿಸುವ ಹಬ್ಬನೇ ಇದು. ಕೆಟ್ಟದರ ಮೇಲೆ ಒಳ್ಳೆಯ ವಿಜಯವಂದ್ರೆ ಸೊಸೆರಿಗೆ ಏನ್ ಅರ್ಥವಾಗುತ್ತೆ ಶಾರದಾ? ವಿವರಾಗಿ ಹೇಳ್ಬೇಕಲ್ಲ. ಪೂರ್ವದಲ್ಲಿ ಹಿರಣ್ಯಕಶಿಪುವಿನ ಸೋದರಿ ಹೋಳಿಕಾ ಪ್ರಹ್ಲಾದನನ್ನು ಅಗ್ನಿಯಲ್ಲಿ ಹಾಕಿ ಸಾಯಿಸಬೇಕು ಅಂತ ನೋಡಿದಾಗ ಮಹಾವಿಷ್ಣುವಿನ ಭಕ್ತನಾದ ಪ್ರಹ್ಲಾದ ರಕ್ಷಿಸಲ್ಪಟ್ಟು ಹೋಳಿಕಾ ದಹನವಾಗುತ್ತಾಳೆ. ಅದಕ್ಕೆ ಕೆಟ್ಟನ್ನ ಅಗ್ನಿಯಲ್ಲಿ ಸುಟ್ಟು ಒಳ್ಳೆಯದನ್ನ ಆಚರಿಸಬೇಕು ಎನ್ನುವ ಸಂದೇಶವನ್ನು ಆಗಿನಿಂದ ಹೋಳಿಕಾ ಹಬ್ಬದಿಂದ ಹೋಳಿ ಉತ್ಸವ ನಡೆಯುತ್ತಾ ಬರ್ತಾ ಇದೆ. ಎಲ್ಲರೂ ಶ್ರದ್ಧೆಯಿಂದ ಕೇಳಿಸ್ಕೊತಾ ಇರ್ತಾರೆ. ಅಷ್ಟೇ ಅಲ್ಲಮ್ಮ ಸೊಸೆರೇ, ಶ್ರೀಕೃಷ್ಣ ರಾಧಳ ಮೇಲೆ ಬಣ್ಣವನ್ನು ಚೆಲ್ಲಿ ಈ ಹಬ್ಬವನ್ನು ಪ್ರಾರಂಭಿಸಿದ್ದಾನೆ ಅಂತ ನಮ್ಮ ಪುರಾಣಗಳು ಹೇಳುತ್ತೆ. ಅದಕ್ಕೆ ಈ ಹೋಳಿ ಹಬ್ಬವನ್ನು ಪ್ರೇಮಾನುರಾಗದ ಹಬ್ಬವೆಂದು ಭಾವಿಸಿ ಚಿಕ್ಕವರು ದೊಡ್ಡವರು ಅನ್ನುವ ಭೇದವಿಲ್ಲದೆ ಕುಲ ಮತ ಭೇದವನ್ನು ಮರೆತು ಎಲ್ಲರೂ ಒಬ್ಬರಿಗೊಬ್ಬರು ಬಣ್ಣವನ್ನು ಹಾಕಿಕೊಳ್ಳುತ್ತಾ ಸ್ನೇಹ, ಪ್ರೇಮ, ಆನಂದವನ್ನು ಹಂಚ್ಕೋತಾರೆ. ಇದು ಆರೋಗ್ಯಕರವಾದ ಸಂಪ್ರದಾಯ ಅಂತ ಹೇಳ್ತಾ ಇದ್ದೆ ಅಲ್ಲಮ್ಮ. ಹೌದು ಮಗನೇ, ಚಳಿಗಾಲದಿಂದ ಬೇಸಿಗೆಗೆ ಬದಲಾಗುವಾಗ ಬರುವ ವಾತಾವರಣದ ಬದಲಾವಣೆಗೆ ಸರಿಯಾಗಿ ಸಹಜ ಸಿದ್ಧವಾದ ಬಣ್ಣಗಳ ಉಪಯೋಗ ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು. ಈ ಹಬ್ಬದ ಹಿಂದಿನ ದಿನ ರಾತ್ರಿ ಹೋಳಿಕಾ ದಹನ ನಡೆಸಿ ಮಾರನೇ ದಿನವೇನೋ ಧೂಳೇಟಿ ಅಂದರೆ ಬಣ್ಣಗಳ ಆಟ ಆಡ್ಕೋತಾರೆ. ಅಮ್ಮೋ ಅತ್ತೆ, ಹೋಳಿ ಹಬ್ಬದ ಬಗ್ಗೆ ತುಂಬಾ ಹೇಳಿದ್ದೀರಾ ನೀವು. ಈ ವಿಷಯ ನಮ್ಗೆ ಗೊತ್ತೇ ಇರ್ಲಿಲ್ಲ, ನೀವ್ ಹೇಳಿದ್ಮೇಲೆ ತಿಳಿತು. ಆದ್ರಿಂದ ನಮ್ಮ ಮಕ್ಕಳಿಗೆ ಕೂಡ ಹೇಳ್ತೀವಿ. ಸೊಸೆ ಅಂದ್ರೆ ಈ ದಿನ ಹೋಳಿಯನ್ನ ಹಳೆ ಪದ್ಧತಿಯಲ್ಲೇ ನಾವು ನಡೆಸಬೇಕು. ಹಳದಿ ಕುಂಕುಮ ಮನೆಯಲ್ಲಿ ಮಾಡಿದ ಬಣ್ಣದಿಂದ ಮಾಡ್ಕೋಬೇಕು ಎಂದು ಶಾರದಾ ಹೇಳುತ್ತಾ ಇದ್ದರೆ ಅನಾಮಿಕಾ ಸೇರ್ಕೊಂಡು, ಅತ್ತೆ ಈ ನ್ಯಾಚುರಲ್ ಕಲರ್ಸ್ ಎಲ್ಲ ಚೆನ್ನಾಗೇ ಇರುತ್ತೆ, ಆದ್ರೆ ನಾವು ಡಿಜೆ ಹೋಳಿ ರೈನ್ ಡ್ಯಾನ್ಸ್ ಪ್ಲಾನ್ ಮಾಡಿದೀವಿ ಎಂದು ಹೇಳುತ್ತಲೇ ಶಾರದಾ ಪ್ರಸಾದ್ ಇಬ್ಬರು ಒಬ್ಬರ ಮುಖನೊಬ್ಬರು ನೋಡ್ಕೋತಾರೆ. ಹೌದು ಅತ್ತೆ, ನಮ್ಮ ಫ್ರೆಂಡ್ಸ್ ನ ಇಲ್ಲಿಗೆ ಬನ್ನಿ ಅಂತ ಹೇಳಿದೀವಿ, ಎಲ್ರು ಬರ್ತಾ ಇದ್ದಾರೆ. ಕಲರ್ಸ್ ಬಾಂಬ್ಸ್ ಕೂಡ ತರಿಸ್ತಾ ಇದೀವಿ, ಫುಲ್ ಎಂಜಾಯ್ ಮಾಡ್ಬೇಕು ಅಂತ ನಾವ್ ಅಂದ್ಕೊಂಡಿದೀವಿ ಎಂದು ಹೇಳುತ್ತಾಳೆ ಭಾವನಾ. ಅದನ್ನು ಕೇಳಿ ಶಾರದಾಳ ಮುಖ ಬಾಡಿ ಹೋಗುತ್ತದೆ. ಹೋಳಿ ಅಂದ್ರೆ ದೇವರಿಗೆ ಪೂಜೆ ಮಾಡ್ಕೊಂಡು ಪ್ರಕೃತಿ ಕೊಟ್ಟ ಮುತ್ತುಕದ ಹೂವನ್ನು ತಂದು ಬಹಳ ಒಣಗಿಸಿ ಅದರ ಬಣ್ಣದಿಂದ ಹೋಳಿ ಆಡ್ಬೇಕು, ಅಷ್ಟೇ ಹೊರತು ದಿಕ್ಕು ಮಾರಿದ ಡಿಜೆ ಏನೋ ಡ್ಯಾನ್ಸ್ ಏನೋ ಅದೆಲ್ಲ ಅತ್ತೆ ಎಂದು ಅನಾಮಿಕಾ ಏನೋ ಹೇಳಬೇಕು ಎಂದು ಪ್ರಯತ್ನ ಮಾಡುತ್ತಾ ಇರುವಾಗ ಶಾರದಾ ದುಃಖದಿಂದ ಹೊರಟು ಹೋಗುತ್ತಾಳೆ. ಮಾವ ಪ್ರಸಾದ್ ಕೂಡ ಏನೋ ಮಾತನಾಡದೆ ಹೊರಟು ಹೋಗುತ್ತಾನೆ. ನಮ್ಮ ಅತ್ತೆಗೆ ನಮ್ಮ ಸ್ಟೈಲು ಅರ್ಥವಾದ ಹಾಗಿಲ್ಲ ತಂಗಿ. ಹೌದು ಅಕ್ಕ, ಆದ್ರೆ ಅತ್ತೆ ಮನಸ್ಸು ನೋಯ್ತಾ ಇದೆ ಏನೋ ಅನ್ಸುತ್ತೆ. ನೀವು ನಿಮ್ಮ ಸ್ಟೈಲ್ ಅಲ್ಲೇ ನಡೆಸ್ಕೊಳ್ಳಿ, ಆದ್ರೆ ಅಮ್ಮ ಅಪ್ಪನ ಕೂಡ ಹ್ಯಾಪಿಯಾಗಿರುವ ಹಾಗೆ ಏನಾದ್ರೂ ಪ್ಲಾನ್ ಮಾಡಿ. ಹೌದು ಭಾವನಾ, ನಾವು ಇಲ್ಲಿಗೆ ಬಂದಿದ್ದು ಅಮ್ಮನವರ ಜೊತೆ ಸಂತೋಷದಿಂದ ಹೋಳಿ ಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕೆ. ಹಾಗಿರುವಾಗ ಅವರ ಆನಂದವೇ ಲೆಕ್ಕವಿಲ್ದಿದ್ರೆ ಏನ್ ಹೇಳು? ನಮಗೆ ಮಾತ್ರ ಅತ್ತೆ ಮಾವ ಬೇಡ ಅಂತ ಹೋಳಿ ನಡೆಯೋದು ಇಷ್ಟನಾ ಹೇಳಿ? ಎಲ್ಲರೂ ಸೇರಿ ಆನಂದದಿಂದ ನಡೆಸೋಣ, ಅದಕ್ಕೆ ತಕ್ಕ ಪ್ಲಾನ್ ಏನು ಅನ್ನೋದೇ ಆಲೋಚಿಸ್ತಾ ಇದ್ದೀನಿ. ಅಕ್ಕ, ಇದ್ರಲ್ಲಿ ಅಷ್ಟೆಲ್ಲ ಆಲೋಚಿಸೋದಕ್ಕೇನೂ ಇಲ್ಲ. ಮೊದ್ಲು ನಾವು ಅತ್ತೆ ದಾರಿಗೆ ಹೋಗೋಣ, ಆ ನಂತರ ಅತ್ತೆಯವರನ್ನ ನಮ್ಮ ದಾರಿಗೆ ತರಿಸ್ಬೇಕು. ಆಗ ಹೋಳಿ ಸೆಲೆಬ್ರೇಷನ್ಸ್ ನಾವು ಅಂದುಕೊಂಡಕ್ಕಿಂತ ಡಬಲ್ ಆಗುತ್ತೆ ಎಂದು ಭಾವನಾ ಹೇಳಿದ ಐಡಿಯಾ ಹಿಡಿಸುತ್ತದೆ. ಮಾರನೇ ದಿನ ಹೋಳಿ ಹಬ್ಬ. ಅತ್ತೆ ಶಾರದಾ ಇದ್ದು ಹೊರಗೆ ಬಂದು ನೋಡುತ್ತಾಳೆ. ಮನೆಯ ಮುಂದೆ ದೊಡ್ಡ ರಂಗೋಲಿ ಬಣ್ಣದಿಂದ ಬಹಳ ಅಂದವಾಗಿರುತ್ತದೆ. ಶಾರದಳ ಕಣ್ಣಲ್ಲಿ ಆನಂದ ಬರುತ್ತದೆ. ಯಾರು ಹಾಕಿರ್ತಾರೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ಭಾವನಾ ಸೀರೆ ಉಟ್ಟುಕೊಂಡು ಶಾರದಳ ಹತ್ರಕ್ಕೆ ಬರ್ತಾರೆ. ತನ್ನ ಸೊಸೆಯರನ್ನು ಹಾಗೆ ನೋಡಿ ಶಾರದಾ ಬಹಳ ಸಂತೋಷಿಸುತ್ತಾಳೆ. ಅತ್ತೆ, ಈ ಸಲ ನಿಮ್ಮ ಸ್ಟೈಲ್ ಅಲ್ಲಿ ಹೋಳಿ ಶುರು ಮಾಡೋಣ. ಆ ಮಾತನ್ನು ಕೇಳುತ್ತಲೇ ಶಾರದಂಗೆ ಕಣ್ಣಲ್ಲಿ ನೀರು ಬರುತ್ತೆ. ನನಗಾಗಿ ನಿಮ್ಮ ಸ್ಟೈಲ್ ಬದಲಾಯಿಸ್ಕೊಂಡ್ರ ಸೊಸೆ ಅಂದ್ರೆ? ನಿಮ್ಗಾಗಿ ಅಲ್ಲತ್ತೆ, ನಮ್ಮೆಲ್ಲರಿಗಾಗಿ. ಮನೆಯೊಳಗೆ ಬನ್ನಿ ಅತ್ತೆ, ಪೂಜೆ ಶುರು ಮಾಡೋಣ. ಎಲ್ಲರೂ ಮನೆಯಲ್ಲಿ ದೇವರ ಮುಂದೆ ಕುಳಿತುಕೊಳ್ಳುತ್ತಾರೆ. ಶಾರದಾ ಪೂಜೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. 10 ನಿಮಿಷದಲ್ಲಿ ಶಾರದಾ ಆರತಿ ಮಾಡಿ ಗಂಟೆ ಹೊಡೆಯುತ್ತಾಳೆ. ಎಲ್ಲರೂ ಆರತಿ ತಗೋತಾರೆ. ಪೂಜೆಯಾದ ಮೇಲೆ ಈಗ ನಮ್ಮ ಟರ್ನ್ ಅತ್ತೆ, ನೀವು ಕೂಡ ನಮ್ ಸ್ಟೈಲ್ಗೆ ಬರಬೇಕು. ನಾನಾ ಎಂದು ಶಾರದಾ ಎಷ್ಟು ಹೇಳಿದ್ರು ಕೇಳಿಸಿಕೊಳ್ಳದೆ ಶಾರದಾಳನ್ನು ಒಳಗಿಡಿಗೆ ಕರ್ಕೊಂಡು ಹೋಗ್ತಾರೆ. ಪ್ರಸಾದ್, ರಮೇಶ್, ವಿನೋದ್ ಬೆಳ್ಳನೆ ಬಟ್ಟೆಯಲ್ಲಿ ಇರುತ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಶಾರದಂಗೆ ವೈಟ್ ಕಲರ್ ಸೀರೆ ಉಡಿಸುತ್ತಾರೆ. ಹೊರಗೆ ಡಿಜೆ ಸಾಂಗ್ ಶುರುವಾಗುತ್ತದೆ. ಬಣ್ಣಗಳ ನೀರು ಸೇರಿದ ವಾಟರ್ ಟ್ಯಾಂಕ್ ಬರುತ್ತೆ. ಮೊದಲು ಶಾರದಾ ಸಂಕೋಚ ಪಡುತ್ತಾಳೆ. ಅಮ್ಮ, ಚಿಕ್ಕಂದಿನಲ್ಲೇ ನೀನು ನಮ್ಮ ಹತ್ರ ಬಣ್ಣದಿಂದ ಆಡ್ತಾ ಇದ್ಯಲ್ಲ ಎಂದು ವಿನೋದ್ ಕೇಳುತ್ತಾನೆ. ಶಾರದಾ ಬಣ್ಣಗಳನ್ನು ಎಲ್ಲರ ಮೇಲೆ ಸುರಿಯುತ್ತಾಳೆ. ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಎಂದು ಅರಚುತ್ತಾಳೆ. ಆ ಅರಚಾಟ ಕೇಳಿ ಎಲ್ಲರೂ ಸಂತೋಷ ಪಡುತ್ತಾಳೆ. ಶಾರದಾ ಕೂಡ ಚಿಕ್ಕ ಮಕ್ಕಳ ಹಾಗೆ ನಗುತ್ತಾ ಡ್ಯಾನ್ಸ್ ಮಾಡುತ್ತಾಳೆ. ಸೊಸೆಯರ ಹಾಡು ಅತ್ತೆ ಮಾಡರ್ನ್ ಆಗಿ ಹೋಯ್ತು. ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ. ಹಾಗೆ ಎಲ್ಲರೂ ಸೇರಿ ಮಧ್ಯಾಹ್ನದವರೆಗೂ ಹೋಳಿ ಹಬ್ಬ ಮಾಡುತ್ತಾರೆ. ಈ ದಿನ ನನಗೊಂದು ವಿಷಯ ಅರ್ಥವಾಯ್ತು ಸೊಸೆ ಅಂದ್ರೆ,
ಸಂಪ್ರದಾಯ ಇರ್ಬೇಕು, ಆನಂದ ಕೂಡ ಇರ್ಬೇಕು. ಎರಡು ಸೇರಿದ್ರೆ ಅಲ್ವಾ ಹಬ್ಬ. ಅತ್ತೆ, ನೀವಿದ್ದರೆ ನಮ್ಮ ಹಬ್ಬಕ್ಕೆ ನಿಜವಾದ ಬಣ್ಣ ಬರುತ್ತೆ. ನೀವು ಸೊಸೆಂದ್ರಲ್ಲಮ್ಮ, ಮಕ್ಕಳು. ಆ ನಂತರ ಎಲ್ಲರೂ ಸೇರಿ ಅಂದವಾಗಿ ತಯಾರಾಗಿ ಅಡಿಗೆ ಮಾಡಿಕೊಂಡು ನಗುತ್ತಾ ಹಾಯಾಗಿ ಮಾತನಾಡಿಕೊಳ್ಳುತ್ತಾ ಊಟ ಮಾಡುತ್ತಾರೆ. ಆ ಮನೆಯಲ್ಲಿ ಆ ದಿನ ಬಣ್ಣ ಮಾತ್ರವೇ ಅಲ್ಲ, ಅವರ ಮನಸ್ಸು ಕೂಡ ಸೇರುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಈ ಶಾರದಾ ಅಭಿಮಾನಿಗಳಿಗೆ ನಮಸ್ಕಾರ. ಈ ಕಥೆನಲ್ಲಿ ನಾನು ವೆಜಿಟೇರಿಯನ್ ಅತ್ತೆ ಪಾತ್ರದಲ್ಲಿ ಕಾಣಿಸ್ತೀನಿ. ಈ ವೆಜಿಟೇರಿಯನ್ ಅತ್ತೆ ಕತೆ ನಿಮಗೆ ಹಿಡಿಸಿದ್ರೆ ಇಂತಹ ಮತ್ತೊಂದು ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಅದೇ ರೀ ಅನಾಮಿಕಾ ಕನ್ನಡ ಸ್ಟೋರೀಸ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆ ಲೈಕ್ ಹೊಡೀರಿ, ಶೇರ್ ಕೂಡ ಮಾಡಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಈ ವೆಜಿಟೇರಿಯನ್ ಅತ್ತೆ ಕಥೆಗಾಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನು ಕಥೆಯೊಳಗೆ ಹೋಗೋಣವಾ. ಒಂದು ದಿನ ಶಾರದಳ ಚಿಕ್ಕ ಮಗ ವಿನೋದ್, ಸೊಸೆ ಭಾವನ ಸೇರಿ 1 ಕಿಲೋ ಚಿಕನ್ ಇರುವ ಕವರನ್ನು ಹಿಡ್ಕೊಂಡು ರಾಧಮ್ಮಳ ಮನೆಗೆ ಬರ್ತಾರೆ. ಏನೋ ವಿನೋದ್, ಭಾವನ ಕರ್ಕೊಂಡು ಇಲ್ಲಿ ಬಂದಿದ್ಯಾ? ಭಾವನಳ ಜೊತೆ 1 ಕಿಲೋ ಚಿಕನ್ ಕೂಡ ತಂದಿದ್ದೀನಿ ದೊಡ್ಡಮ್ಮ ಎಂದು ವಿನೋದ್ ಹೇಳುತ್ತಲೇ ರಾಧಮ್ಮ ಆಶ್ಚರ್ಯ ಹೋಗುತ್ತಾಳೆ. ಏನು ನೀನ್ ಹೇಳ್ತಾ ಇರೋದು? 1 ಕಿಲೋ ಚಿಕನ್ ತಗೊಂಡ್ಬಂದಿದ್ಯಾ? ನಾನು ಅಡಿಗೆ ಮಾಡಲ್ವೋ? ತರಕಾರಿ ತಿನ್ನುವ ನಿಮ್ಮ ಅಮ್ಮಂಗೆ ನಾನು ಚಿಕನ್ ಮಾಡಿ ಇಟ್ಟಿದ್ದೀನಿ ಅಂತ ಗೊತ್ತಾದ್ರೆ ದೊಡ್ಡ ಯುದ್ಧನೇ ಮಾಡ್ತಾಳೆ. ಊರವ್ರ ಮುಂದೆ ನನ್ನ ಮರ್ಯಾದೆ ತೆಗಿತಾಳೆ. ಪ್ಲೀಸ್ ದೊಡ್ಡಮ್ಮ, ಅಮ್ಮಂಗೆ ನಾವು ಹೇಳಲ್ಲ, ನೀನು ಹೇಳಲ್ಲ, ಇನ್ನು ಹೇಗೆ ತಿಳಿಯುತ್ತೆ ಹೇಳು? 1 ತಿಂಗಳಿಂದ ಚಿಕನ್ ತಿನ್ಬೇಕು ಅಂತ ಭಾವನ ಒದ್ದಾಡ್ತಿದ್ದಾಳೆ. ಮಾಡ್ಕೊಡು ದೊಡ್ಡಮ್ಮ. ಹೌದು ದೊಡ್ಡತೆ, ಬೇಡ ಅನ್ಬೇಡ. ಬೇಕು ಅಂದ್ರೆ ನಿನ್ ಕಾಲನ್ನ ದಿನಕ್ಕೆ 3 ಸಲ ಅಲ್ಲ 30 ಸಲ ಮುಗಿತೀನಿ. ನನಗ್ ಮಾತ್ರ ಚಿಕನ್ ಕರಿ ಮಾಡ್ಕೊಡು. 2 ತಿಂಗಳಿಂದ ನಾಲ್ಗೆ ಸತ್ತು ಹೋಗಿದೆ. ಅಯ್ಯೋ ಸೊಸೆ, ನಿನಗಾಗಿ ಕಿಲೋ ಅಲ್ಲ 5 ಕಿಲೋ ಚಿಕನ್ ಕೂಡ ತಗೊಂಡ್ಬರೋದಕ್ಕೆ ನಾನ್ ಸಿದ್ಧವಾಗಿ ಇದ್ದೀನಿ. ಈ ವಿಷಯ ಏನಾದ್ರೂ ನಿಮ್ಮ ಶಾರದೆ ಅತ್ತೆಗೆ ತಿಳಿದ್ರೆ ಅಯ್ಯಮ್ಮೋ ನಾನು ಬಿಡೋದಿಲ್ವೋ? ಅಯ್ಯೋ ದೊಡ್ಡಮ್ಮ, ನೀನು ಅಮ್ಮಂಗಿಂತ ದೊಡ್ಡವಳು, ಅಮ್ಮಂಗೆ ಭಯ ಪಡೋದೇನೋ ಅಂತ ನಂಗೆ ಅರ್ಥವಾಗ್ತಾ ಇಲ್ಲ. ಹೌದು ದೊಡ್ಡತಿ. ಅರೆ ವಿನೋದು, ನೀನು ನಿನ್ ಹೆಂಡತಿ ನನ್ನನ್ನ ಎಷ್ಟೆಲ್ಲ ರುಚಿಗೆ ಎಬ್ಬಿಸ್ಬೇಕು ಅಂತ ನೋಡಿದ್ರು ನಾನ್ ರುಚಿಗೆಳಲ್ವೋ? ನಾನು ಚಿಕನ್ ಮಾಡ್ಕೊಡಲ್ಲ, ಹೋಗು ಎದ್ದೋಗಿ ಎಂದು ಅವರನ್ನು ಮನೆಯಿಂದ ಹೊರಗೆ ಕಳಿಸುತ್ತಾಳೆ. ವಿನೋದ್ ಭಾವನ ದುಃಖದಿಂದ ಚಿಕನ್ ಹಿಡಿದುಕೊಂಡು ಮುಂದಕ್ಕೆ ನಡೀತಾ ಇರ್ತಾರೆ. ಸಾರಿ ಭಾವನ, ಚಿಕನ್ ತಿನ್ಬೇಕು ಅನ್ನುವ ನಿನ್ನ ಆಸೆ ತೀರಿಸುವ ಒಂದು ದಾರಿ ಕೂಡ ನಂಗೆ ಕಾಣಿಸ್ತಾ ಇಲ್ಲ. ನಮ್ಮ ದೊಡ್ಡಮ್ಮನ ಮೇಲೆ ಬಹಳ ನಂಬಿಕೆ ಇತ್ತು, ಆಕೆನೋ ತಾನು ಮಾಡಲ್ಲ ಅಂದ್ಬಿಟ್ಲು. ಹಾಗನ್ಬೇಡಿ, ಹೇಗಾದ್ರೂ ಈ ದಿನ ನನಗೆ ಚಿಕನ್ ಕರಿ ತಿನ್ನಿಸ್ಲೇಬೇಕು, ಇಲ್ಲಾಂದ್ರೆ ನಾನು ಸುಮ್ನಿರಲ್ಲ, ನಿಮ್ಮನ್ನು ಸುಮ್ಗಿರೋದಕ್ಕೆ ಬಿಡೋದಿಲ್ಲ. ಭಾವನಾ, ನಮ್ ಮನೆಯಿಂದ ಬಂದು ತುಂಬಾ ಹೊತ್ತಾಯ್ತಲ್ಲ, ಅಮ್ಮಂಗೆ ಅನುಮಾನ ಬರುತ್ತೆ. ನೀನ್ ಮನೆಗೆ ಹೋಗು, ನಾನು ಹೇಗಾದ್ರೂ ಚಿಕನ್ ಕರಿ ಮಾಡಿಸ್ತೀನಿ, ನಿನಗೆ ತಿನ್ನಿಸ್ತೀನಿ. ನೀನ್ ಮನೆಗೆ ಹೋಗು. ನನಗೆ ಈ ದಿನ ಹೇಗಾದ್ರೂ ಚಿಕನ್ ಕರಿ ತಿನ್ನಿಸ್ಲೇಬೇಕು, ಸರಿನಾ? ಸರಿ ಭಾವನಾ, ಹೇಗಾದ್ರೂ ಚಿಕನ್ ಕರಿ ತಿನ್ನಿಸ್ತೀನಿ ಎಂದು ಗಂಡ ವಿನೋದ್ ಮಾತು ಕೊಡುತ್ತಲೇ ಭಾವನಾ ಸಂತೋಷದಿಂದ ಅವನನ್ನು ಬಿಟ್ಟು ಮನೆ ಕಡೆಗೆ ಹೋಗುತ್ತಾಳೆ. ವಿನೋದ್ ದುರ್ಗಮ್ಮನ ಮನೆ ಕಡೆಗೆ ನಡೆಯುತ್ತಾ, ನಮ್ಮ ದುರ್ಗಮ್ಮ ಚಿಕ್ಕಮ್ಮನ ಹೇಗಾದ್ರೂ ಒಪ್ಸಿ ಚಿಕನ್ ಕರಿ ಮಾಡಿಸ್ಬೇಕು ಎಂದು ದುರ್ಗಮ್ಮನ ಮನೆಗೆ ಬರುತ್ತಾನೆ. ಹಾಗೆ ನೋಡಿದ್ರೆ ಮನೆಗೆ ಬೀಗ ಹಾಕಿ ಕಾಣಿಸುತ್ತೆ. ವಿನೋದ್ ನಿರಾಸೆ ಮುಖದಿಂದ ಅಲ್ಲಿಂದ ಹೊರಡುತ್ತಾನೆ. ಇನ್ನು ಭಾವನಾ ಮನೆಗೆ ಬರುತ್ತಾಳೆ. ಆಗ ಶಾರದ ಕಿಚನ್ ನಲ್ಲಿ ಪಾಲಕ್ ಸೊಪ್ಪು ಹಚ್ಚುತ್ತಾ ಇರ್ತಾಳೆ. ಇನ್ನು ಮತ್ತೊಂದು ಕಡೆ ಕೆಲಸಕ್ಕಾಗಿ ಪಟ್ಟಣದಲ್ಲಿ ಇರ್ತಾ ಇರುವ ರಮೇಶ್ ಅಲ್ಲೇ ಬೆಳೆದ ಹುಡುಗಿ ಅನಾಮಿಕಳನ್ನು ಪ್ರೇಮಿಸುತ್ತಾನೆ. ಮದುವೆ ಮಾಡ್ಕೋಬೇಕು ಎಂದು ಎಷ್ಟೋ ಆಸೆ ಪಡ್ತಾನೆ. ಅದೇ ವಿಷಯನ್ನು ಅನಾಮಿಕಂಗೆ ಹೇಳ್ತಾನೆ. ಅನಾಮಿಕಾ ಒಳ್ಳೆಯವಳೆ, ಓದಿದ್ದಾಳೆ, ದೊಡ್ಡವರನ್ನು ಗೌರವಿಸುತ್ತಾಳೆ. ಆದ್ರೆ ಅವಳಿಗೆ ಒಂದು ಚಿಕ್ಕ ಲೋಪವಿದೆ. ಆ ಲೋಪದ ಹೆಸರು ನಾನ್ ವೆಜ್ ತಿನ್ನದೇ ಇರಲಾರಳು. ರಾಮ್, ನನಗಿರೋ ಲೋಪದ ಬಗ್ಗೆ ನಿಮ್ಮ ಅಮ್ಮಂಗೆ ಹೇಳ್ಬಿಟ್ಟು ನಾಳೆ ನಮ್ಮನೆ ಕರ್ಕೊಂಬ, ದೊಡ್ಡವರವರು ಮಾತಾಡ್ಕೋತಾರೆ. ಹಾಗೇನು ಎಂದು ರಮೇಶ್ ಪಟ್ಟಣದಿಂದ ಬಸ್ಸಲ್ಲಿ ಹೊರಡುತ್ತಾನೆ. ಪ್ರಸಾದ್ ಮನೆ ಮುಂದೆ ಕುರ್ಚಿಯಲ್ಲಿ ಕೂತ್ಕೊಂಡು ಪೇಪರ್ ಓದ್ತಾ ಇದ್ರೆ ಚಿಕ್ಕ ಮಗ ವಿನೋದ್ ಅವನ ಹೆಂಡತಿ ಭಾವನಳ ಜೊತೆ ಸೇರಿ ಮನೆಯಿಂದ ಹೊರಗೆ ಬರುತ್ತಾರೆ. ಶಾರದಾ ಮಾಡಿ ಮೇಲೆ ನಿಂತ್ಕೊಂಡು ಅವರನ್ನು ನೋಡ್ತಾ ಇರುವ ವಿಷಯ ಪಾಪ ಅವರಿಗೆ ಗೊತ್ತಿಲ್ಲ. ಚಿಕ್ಕವನೇನೋ ಸೊಸೆ ಭಾವನನ್ನ ಕರ್ಕೊಂಡು ಅವ್ರ ಹತ್ರ ಬಂದಿದ್ದಾನೆ, ಏನ್ ನಡೀತಾ ಇದೆ ಎಂದು ಅಂದುಕೊಳ್ಳುತ್ತಾ ಅವರ ಮಾತನ್ನು ಕೇಳಿಸಿಕೊಳ್ಬೇಕು ಅನ್ಕೋತಾಳೆ. ಅಪ್ಪ, ಅಮ್ಮ ಮನೆಯಲ್ಲಿಲ್ಲ, ಎಲ್ಲಿಗೆ ಹೋಗಿದ್ದಾಳೆ? ನಿಮ್ಮ ಅಮ್ಮಂಗೆ ಬಂದ ಕೆಲಸ ತಾಜಾ ತರಕಾರಿ ಬೆಳೆಸೋದೆ ಮಗನೇ. ಅಂದ್ರೆ ಅತ್ತೆ ಅವ್ರ ಹಳೆ ಮನೆಗೆ ಹೋದಾಗಿದೆ, ಅಲ್ಲೇ ಅಲ್ವಾ ನಾವು ತಾಜಾ ತರಕಾರಿ ಬೆಳೀತಾ ಇರೋದು ಎಂದು ಮಾತನಾಡಿಕೊಳ್ಳುತ್ತಿರುವ ಮಾತುಗಳು ಮಾಡಿ ಮೇಲಿರುವ ಶಾರದಂಗೆ ಕೇಳಿಸಿರ್ಲಿಲ್ಲ. ಅಯೋಮಯದಿಂದ ನೋಡ್ತಾ, ಇದೇನಿದು ತಂದೆ ಮಗ ಮಾತಾಡ್ಕೊಳ್ತಾ ಇರೋ ಮಾತು ಕೇಳಿಸ್ತಾ ಇಲ್ಲ, ಮತ್ತೆ ಅಷ್ಟು ಸಣ್ಣದಾಗಿ ಮಾತಾಡ್ತಾ ಇದ್ದಾರೆ ಏನೋ ಎಂದು ಗಾಬರಿಯಾಗುತ್ತಾಳೆ. ಅಪ್ಪ,
ನಾನು ಭಾವನ ಸೇರಿ ಸರೋಜ ಚಿಕ್ಕಮ್ಮನ ಮನೆಗೆ ಹೋಗಿ ಬರ್ತೀವಿ. ಅಮ್ಮ ಕೇಳಿದ್ರೆ ಮಾರ್ಕೆಟ್ಗೆ ಹೋಗಿದೀವಿ ಅಂತ ಹೇಳು ಎಂದು ವಿನೋದ್ ಹೇಳುತ್ತಲೇ ಪ್ರಸಾದನಿಗೆ ವಿಷಯ ಅರ್ಥವಾಗುತ್ತದೆ. ಸೊಸೆಗಾಗಿ ಸರೋಜನ್ ಮನೆಗೆ ಹೋಗಿ ಚಿಕನ್ ಕರಿ ಮಾಡಿಸಿದ್ಯೇನೋ? ಹೌದಪ್ಪ. ಅಂದ್ರೆ ಹೋಗಿ ಎಂದು ಹೇಳುತ್ತಲೇ ವಿನೋದ್ ಭಾವನ ಸೇರಿ ಎದುರಿನ ಸರೋಜಳ ಮನೆಗೆ ಹೋಗುತ್ತಾರೆ. ಮಹಡಿ ಮೇಲಿರುವ ಶಾರದಾ ಅವರನ್ನ ನೋಡ್ತಾಳೆ. ಇನ್ನು ರಮೇಶ್ ಮನೆಗೆ ಬಂದು ಶಾರದಾ ಅವರ ಹತ್ರ ತಾನು ಪ್ರೇಮಿಸುತ್ತಿರುವ ಅನಾಮಿಕಳ ಬಗ್ಗೆ ಹೇಳ್ತಾನೆ. ಶಾರದಾ ಕೋಪದಿಂದ ರಮೇಶ್ನನ್ನು ಬೈತಾಳೆ. ರಮೇಶ್ ಮೌನವಾಗಿರುತ್ತಾನೆ. ಶಾರದಾ ಸುಸ್ತಾಗುತ್ತಾಳೆ. ಯಾಕೆ ಶಾರದಾ, ದೊಡ್ಡ ಮಗನ್ ಮೇಲೆ ಅಷ್ಟೊಂದು ಕೋಪ? ನಿಮ್ಗೆ ಇಷ್ಟವಿಲ್ಲದ ಕೆಲಸ ಮಾಡಿದ್ರೆ ನಿಮ್ಗೆ ಕೋಪ ಬರಲ್ವಾ ಹೇಳಿ? ಈಗ ನಮ್ಮ ದೊಡ್ಡ ಮಗ ರಮೇಶು ನಿನ್ಗೆ ಇಷ್ಟವಿಲ್ಲದ ಕೆಲಸ ಏನ್ ಮಾಡ್ತಾ ಇದ್ದಾನೆ ಅಂತ ನಿಂಗೆ ಅಷ್ಟೊಂದು ಕೋಪ ಬರುತ್ತೆ? ನಮ್ಮ ಮನೆಯಲ್ಲಿ ಶಾಕಾಹಾರನೇ ನಡೆಯುತ್ತೆ, ಮಾಂಸಾಹಾರ ನಡೆಯಲ್ಲ ಅಂತ ದೊಡ್ಡವನಿಗೆ ಗೊತ್ತಿಲ್ವಾ ಹೇಳಿ? ನಿಮ್ ಕಣ್ಣಿಗೆ ನನ್ನ ಲೋಪ ಮಾತ್ರ ಕಾಣಿಸುತ್ತೆ, ನನ್ನ ದುಃಖ ನಿಮ್ಗೆ ಕಾಣಿಸಲ್ಲ. ಮಾಂಸಾಹಾರ ತಿನ್ನುವ ಹುಡುಗಿನ ಈ ಮನೆಗೆ ದೊಡ್ಡ ಸೊಸೆಯಾಗಿ ಕರ್ಕೊಂಡ್ ಬರ್ತೀನಿ ಅಂತಿದ್ದಾನೆ. ನಂಗೆ ಕೋಪ ಬರದೆ ಇನ್ನೇನಾಗುತ್ತೆ? ಆ ಹುಡ್ಗಿನ ಮಾಡ್ಕೋತೀನಿ ಅಂತ ಪಟ್ಟು ಹಿಡ್ದಿದ್ದಾನಲ್ಲ, ಒಂದ್ಸಲ ಹೋಗಿ ಮಾತಾಡೋಣ, ನಮ್ಮ ಶಾಕಾಹಾರದ ಬಗ್ಗೆ ಹೇಳೋಣ. ಸರಿ, ನಿಮ್ ಮಗನ ನಾನೇನಕ್ಕೆ ಬೇಡ ಅನ್ನಲ್ಲ ಅಂತೀನಿ ಹೇಳಿ, ನಾಳೆ ಹೋಗೋಣ ಎಂದು ಶಾರದಾ ಹೇಳುತ್ತಲೇ ರಮೇಶ್ ಸಂತೋಷ ಪಡುತ್ತಾನೆ. ಇನ್ನು ಮಾರನೇ ದಿನ ಅನಾಮಿಕಾ ಮನೆಯಲ್ಲಿ ಶಾರದಾ, ಪ್ರಸಾದ್, ರಮೇಶ್ ಕೂತಿರುತ್ತಾರೆ. ರಮೇಶ್ ಅನಾಮಿಕಳನ್ನು ನೋಡುತ್ತಾರೆ. ಅನಾಮಿಕಾ ಶಾರದಂಗೆ ಹಿಡಿಸುತ್ತಾಳೆ. ಅವಳು ಅನಾಮಿಕಳ ಹತ್ರ ಸ್ಪಷ್ಟವಾಗಿ ಹೀಗೆ ಹೇಳ್ತಾಳೆ, ಇಲ್ ನೋಡು ಅನಾಮಿಕಾ, ನೀನು ನಾನ್ ವೆಜ್ ಇಲ್ಲದೆ ಇರಲಾರಳು ಅಂತ ನಂಗೆ ಗೊತ್ತಾಯ್ತು. ನಾವೇನೋ ಶಾಕಾಹಾರಿಗಳು. ನಮ್ಮನೇಲಿ ತರಕಾರಿ, ಸೊಪ್ಪು, ಉಪ್ಪಿನಕಾಯಿ, ನಿಂಬೆಕಾಯಿ ಇವು 4 ಇರುತ್ತೆ. ತಪ್ಪದೇ ಅತ್ತೆ, ನನಗೆ ಅದಂದ್ರೆ ತುಂಬಾ ಇಷ್ಟ. ಅವರ ಪ್ರೇಮಕ್ಕಾಗಿ ನಾನು ನಿಮ್ಮನೆಗೆ ಸೊಸೆಯಾಗಿ ಬರ್ತೀನಿ. ನೀವು ಕೊಡುವ ತರಕಾರಿ, ಸೊಪ್ಪು, ಉಪ್ಪಿನಕಾಯಿ ತಿಂತೀನಿ ಎಂದು ಅನಾಮಿಕ ಹೇಳುತ್ತಲೇ ಶಾರದಳ ಮನಸ್ಸು ಕರಗುತ್ತದೆ. ರಮೇಶ್, ಪ್ರಸಾದ್ ಸಂತೋಷ ಪಡುತ್ತಾರೆ. ಒಂದು ಒಳ್ಳೆ ದಿನ ನೋಡಿ ಅನಾಮಿಕಾ ರಮೇಶರಿಗೆ ಮದುವೆ ಅದ್ದೂರಿಯಾಗಿ ನಡೆಯುತ್ತೆ. ಅನಾಮಿಕಾ ಶಾರದಳ ಮನೆಗೆ ಸೊಸೆಯಾಗಿ ಕಾಲಿಡುತ್ತಾಳೆ. ಅತ್ತೆ ಕಾಲಿಗೆ ನಮಸ್ಕರಿಸುತ್ತಾಳೆ. ಆಕೆ ಕಿರುನಗೆ ನೋಡಿ ಶಾರದ ಕೂಡ ಆಶೀರ್ವದಿಸುತ್ತಾಳೆ. ಮೊದಲ ಕೆಲವು ತಿಂಗಳು ವೆಜ್ ಅತ್ತೆ, ನಾನ್ ವೆಜ್ ವಾರಗಿತ್ತಿಯರು ತುಂಬಾ ಚೆನ್ನಾಗಿರ್ತಾರೆ. ಚಿಕ್ಕ ಸೊಸೆ ಭಾವನ ಅವಾಗವಾಗ ಶಾರದಂಗೆ ತಿಳಿಯದ ಹಾಗೆ ಬೇರೆಯವರ ಮನೆ ಹತ್ರ ನಾನ್ ವೆಜ್ ಅಡುಗೆಯನ್ನು ಮಾಡಿಸ್ಕೊಂಡು ತಿಂತಾ ಇರ್ತಾಳೆ. ಆದರೆ ಅನಾಮಿಕಾ ಹಾಗಲ್ಲ. ಪ್ರತಿದಿನ ಅತ್ತೆ ಜೊತೆ ಸೇರಿ ಪೂಜೆ ಮಾಡುತ್ತಾಳೆ, ವೆಜ್ ಅಡುಗೆ ಮಾಡುತ್ತಾಳೆ. ನಿಧಾನವಾಗಿ ವೆಜ್ ಅಡುಗೆ ತಿನ್ನೋದೇ ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ನಾನು ಹೇಳಿದ ಹಾಗೆ ಚೆನ್ನಾಗಿ ತರಕಾರಿ, ಸೊಪ್ಪನ್ನ ತಿನ್ನುತ್ತಾ ನನ್ ಜೊತೆ ತುಂಬಾ ಚೆನ್ನಾಗಿ ಇರ್ತಾ ಇದೆಯಾ ಸೊಸೆ, ನೀನು ನನಗ್ ತುಂಬಾ ಹಿಡಿಸಿದ್ಯಾ ಎಂದು ಮೆಚ್ಚಿಕೊಳ್ಳುತ್ತಾ ಇರುತ್ತಾಳೆ. ಆ ಮಾತು ಕೇಳಿ ಅನಾಮಿಕಾ ಸಂತೋಷ ಪಡ್ತಾ ಇದ್ಲು. ರಮೇಶ್ ಆ ಮಾತುಗಳು ಎಷ್ಟೋ ಆನಂದ ಪಟ್ಟು ಕೇಳ್ತಾ ಇದ್ದ. ಹಾಗೆ ದಿನಗಳು ಕಳೆಯುತ್ತಾ ಇರ್ತದೆ. ಅನಾಮಿಕಾ ದಿನಕ್ಕೂ ನೀರಸವಾಗಿ ಬದಲಾಗುತ್ತಾಳೆ. ಮುಖ ಬಾಡಿ ಹೋಗುತ್ತದೆ. ಚಿಕ್ಕ ಕೆಲಸ ಮಾಡಿದರೂ ಸುಸ್ತಾಗ್ತಾ ಇರ್ತಾಳೆ. ಒಂದು ದಿನ ಪ್ರಜ್ಞೆ ತಪ್ಪಿ ಬೀಳುತ್ತಾಳೆ. ಅದನ್ನು ನೋಡಿ ಗಾಬರಿಯಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಎಲ್ರು. ಡಾಕ್ಟರ್ ಚೆಕ್ ಮಾಡಿ ಪ್ರೋಟೀನ್ ಲೋಪ ಇದೆ ಅಂತ ಹೇಳ್ತಾರೆ. ಬರೆದ ಔಷಧಿಗಳನ್ನ ಅನಾಮಿಕಳನ್ನು ಕರೆದುಕೊಂಡು 2 ದಿನದ ನಂತರ ಮನೆಗೆ ಹೋಗುತ್ತಾರೆ. ಸೊಸೆ, ನೀನು ನನ್ನ ಸೊಸೆಯಲ್ಲ, ಮಗಳು. ಆ ಮಾತಿಗೆ ರಮೇಶ್ ಆಶ್ಚರ್ಯದಿಂದ ನೋಡುತ್ತಾನೆ. ಮನೆಯಲ್ಲಿ ಮಾಡದೇ ಇದ್ರೆ ಸಾಕು, ನೀನು ಹೊರಗಾದ್ರೂ ತಿನ್ನಮ್ಮ, ನಿನ್ನ ಆರೋಗ್ಯನೇ ನನಗ್ ಬೇಕು. ನೀವು ನಿಜವಾಗಿನೇ ಅಮ್ಮನೇ ಅತ್ತೆ ಎಂದು ಅನಾಮಿಕಾ ಪ್ರೇಮದಿಂದ ಹೇಳುತ್ತಾಳೆ. ಇನ್ನು ಆ ದಿನದಿಂದ ವಾರಗಿತ್ತಿಯರು ಅನಾಮಿಕಾ ಭಾವನ ಸೇರಿ ರಚ್ಚಿ ಹೋಗುತ್ತಾರೆ. ಮನೆ ಹೊರಗೆ ಸೌದೆಯಲ್ಲಿ ಇಡ್ತಾರೆ. ಮನೆಯಲ್ಲಿ ಅತ್ತೆ ಶಾರದ ತರಕಾರಿ ಅಡಿಗೆ ಮಾಡ್ತಾ ಇದ್ರೆ ವಾರಗಿತ್ತಿಯರಿಬ್ಬರು ಅನಾಮಿಕಾ ಭಾವನ ನಾನ್ ವೆಜ್ ಅಡಿಗೆನ ಹೊರಗೆ ಮಾಡ್ತಾ ಇರ್ತಾರೆ. ಅತ್ತೆ ಶಾರದಾ ಕಿಟಕಿಯಿಂದ ಅದನ್ನು ನೋಡಿ ಸಹಿಸಲಾರದೆ ಹೋಗ್ತಾಳೆ. ಬಾಗಿಲು ಕಿಟಕಿಗಳು ಹಾಕುತ್ತಾಳೆ. ವಾರಗಿತ್ತಿಯರು ನಾನ್ ವೆಜ್ ಅಡಿಗೆಯನ್ನು ತಿನ್ನೋದನ್ನ ನೋಡಿದ ಅತ್ತೆ, ಏನ್ ಸೊಸೆರೆ ಇದು, ವಾರಕ್ಕೆ 1 ದಿನ ಆದ್ರೂ ಹೊರಗೆ ಮಾಡ್ಕೊಂಡು ತಿನ್ನಿ ಅಂದ್ರೆ ನೀವು ದಿನವೂ ಮಾಡ್ಕೊಂಡು ತಿಂತಾ ಇದ್ದೀರಾ, ಹೀಗೆ ಮಾಡೋದೇನು ಚೆನ್ನಾಗಿಲ್ಲ ಸೊಸೆಂದ್ರೆ ಎಂದು ಅತ್ತೆ ಶಾರದಾ ಹೇಳುತ್ತಲೇ ನಾನ್ ವೆಜ್ ವಾರಗಿತ್ತಿಯರಿಗೆ ಪಾಪವೆನಿಸುತ್ತದೆ. ಇನ್ನು ಆ ದಿನದಿಂದ ವಾರಕ್ಕೆ 2 ಸಲ ವಾರಗಿತ್ತಿಯರು ಅನಾಮಿಕಾ ಭಾವನ ಮನೆ ಹೊರಗೆ ನಾನ್ ವೆಜ್ ಅಡಿಗೆ ಮಾಡಿಕೊಂಡು ಸಂತೋಷದಿಂದ ತಿನ್ನುತ್ತಾ ಅತ್ತೆ ಶಾರದಳ ಜೊತೆ ಎಂತಹ ಜಗಳವೂ ಇಲ್ಲದೆ ಕಲೆತು ಬೆರೆತು ಇರುತ್ತಾರೆ. ಇದು ಇಂದಿನ ಕತೆ. ವೆಜ್ ಅತ್ತೆ, ನಾನ್ ವೆಜ್ ಸೊಸೆಯಂದಿರು.